ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಪೂಜಾ ಕನ್ನಡ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ದೀರ್ಘ ಸೌಮಂಗಲ್ಯಕ್ಕೆ ಮಾಡುವ ವಟ ಸಾವಿತ್ರಿ ವ್ರತ ಕಥೆಯನ್ನು ಹೇಳ್ತಾ ಹೋಗ್ತೀನಿ. ಬನ್ನಿ, ಕಥೆ ಯಾವ ರೀತಿ ಇದೆ ಅಂದ್ಬಿಟ್ಟು ನೋಡೋಣ. ಮೃತನಾದ ತನ್ನ ಪತಿ ಸತ್ಯವಾನನ ಪ್ರಾಣವನ್ನು ಯಮರಾಜನಿಂದ ಮರಳಿ ತಂದ ದಿನದ ಸ್ಮರಣಾರ್ಥವಾಗಿ ತಮ್ಮ ದೀರ್ಘ ಸೌಮಂಗಲ್ಯಕ್ಕಾಗಿ ತಮ್ಮ ಪತಿಯ ಆರೋಗ್ಯಕ್ಕಾಗಿ ಮಾಡುವ ವ್ರತವೇ ವಟ ಸಾವಿತ್ರಿ ವ್ರತವಾಗಿದೆ. ಮದ್ರ ರಾಜನಾದ ಅಶ್ವಪತಿಯು ಸಾವಿತ್ರಿ ದೇವಿಯನ್ನು ಕುರಿತು ಯಜ್ಞ ಯಾಗಾದಿಗಳನ್ನು ಮಾಡಿ ಮುದ್ದಾದ ಹೆಣ್ಣು ಮಗಳನ್ನು ಪಡೆದು ದೇವಿಯ ವರಪ್ರಸಾದದಿಂದ ಜನಿಸಿದ ಮಗುವಿಗೆ ಸಾವಿತ್ರಿ ಎಂದೇ ನಾಮಕರಣ ಮಾಡುತ್ತಾನೆ. ಬೆಳೆದು ದೊಡ್ಡವಳಾದ ಸಾವಿತ್ರಿಯು ಸಾಲ್ವ ದೇಶದ ರಾಜನ ಮಗನಾದ ಸತ್ಯವಾನನನ್ನು ಪ್ರೀತಿಸಿರುವ ವಿಷಯ ತಿಳಿದ ಆಕೆಯ ತಂದೆ ಅವರಿಬ್ಬರ ಜಾತಕವನ್ನು ತಮ್ಮ ಆಸ್ಥಾನಕ್ಕೆ ಬಂದಿದ್ದ ನಾರದ ಮಹರ್ಷಿಗಳ ಬಳಿ ತೋರಿಸಿದಾಗ ಸತ್ಯವಾನನು ಅಲ್ಪ ಆಯುಷಿಯಾಗಿದ್ದು ಸಾವಿತ್ರಿ ಆತನನ್ನು ಮದುವೆಯಾದ ಕೇವಲ 12 ವರ್ಷಗಳಲ್ಲಿಯೇ ವಿಧವೆಯಾಗುತ್ತಾಳೆ ಎಂಬುದನ್ನು ಹೇಳುತ್ತಾರೆ. ಈ ವಿಷಯವನ್ನು ತನ್ನ ಮಗಳಿಗೆ ತಿಳಿಸಿದ ಆಕೆಯ ತಂದೆ ಬೇರೊಂದು ವರನನ್ನು ಆಯ್ಕೆ ಮಾಡಿಕೊಳ್ಳಲು ಸೂಚಿಸಿದರು. ಸಾವಿತ್ರಿ ಮಾತ್ರ ತನ್ನ ತಂದೆಯ ಮಾತನ್ನು ನಿರಾಕರಿಸಿ ಸತ್ಯವಾನನನ್ನೇ ವಿವಾಹವಾಗುತ್ತಾಳೆ. ಅವರಿಬ್ಬರ ಅನನ್ಯವಾದ ಸುಖ ದಾಂಪತ್ಯದಲ್ಲಿ 12 ವರ್ಷಗಳು ಕಳೆದದ್ದೇ ಗೊತ್ತಾಗದೆ ಅಂದೊಂದು ದಿನ ಸತ್ಯವಾನ ದೇಹಾಂತ್ಯವಾಗುತ್ತದೆ. ಆತನ ಪ್ರಾಣವನ್ನು ತೆಗೆದುಕೊಂಡು ಹೋಗಲು ಬಂದ ಯಮರಾಜನನ್ನೇ ಹಿಂಬಾಲಿಸಿಕೊಂಡೇ ಹೋಗುತ್ತಾಳೆ. ಹೀಗೆ ತನ್ನನ್ನು ಹಿಂಬಾಲಿಸಬಾರದೆಂದು ಪರಿಪರಿಯಾಗಿ ಯಮನು ಹೇಳಿದರೂ ಯಮನ ಮಾತನ್ನು ಕೇಳದೆ ಆತನನ್ನೇ ಹಿಂಬಾಲಿಸುತ್ತಿದ್ದನ್ನು ಕಂಡು ಆಕೆಯ ಪತಿಧರ್ಮವನ್ನು ಮೆಚ್ಚಿದ ಯಮನು, ನಿನಗೆ ಯಾವ ವರ ಬೇಕೋ ಕೇಳಿಕೋ ಎಂದಾಗ ಸಾವಿತ್ರಿಯು ತನ್ನ ವಯಸ್ಸಾದ ಕಣ್ಣು ಕಾಣದ ಅತ್ತೆಯವರು ತಮ್ಮ ಮಗ, ಸೊಸೆ ಮತ್ತು ಮೊಮ್ಮಕ್ಕಳನ್ನು ಆನಂದದಿಂದ 100 ಕಾಲ ನೋಡುವಂತಾಗಲಿ ಎಂದು ಒಂದೇ ವರದಲ್ಲಿ ತನ್ನ ಅತ್ತೆಯವರಿಗೆ ಕಣ್ಣು ಕಾಣಿಸುವಂತೆ ಮತ್ತು ತನ್ನ ಗಂಡನಿಗೆ ದೀರ್ಘಾಯುಷ್ಯವನ್ನು ಕೊಡುವಂತೆ ಕೇಳಿಕೊಳ್ಳುತ್ತಾಳೆ. ಸತ್ಯ ಮತ್ತು ಧರ್ಮಕ್ಕೆ ಅಧಿದೇವನಾದ ಯಮನು ಕೊಟ್ಟ ಮಾತಿಗೆ ತಪ್ಪಲಾಗದೆ ಸಾವಿತ್ರಿಯ ಪತಿ ಸತ್ಯವಾನನ ಪ್ರಾಣವನ್ನು ಕಡಲೆಕಾಳಿನ ರೂಪದಲ್ಲಿ ಪುನಃ ಆಕೆಗೆ ನೀಡುತ್ತಾನೆ. ಹಾಗಾಗಿ ವಟ ಸಾವಿತ್ರಿ ಪೂಜೆಯನ್ನು ಮಾಡುವಾಗ ನೆನೆಸಿದ ಕಡಲೆಕಾಳನ್ನು ನೈವೇದ್ಯವಾಗಿ ಅರ್ಪಿಸುವ ಸಂಪ್ರದಾಯವಿದೆ. ಸಾವಿತ್ರಿಯು ತನ್ನ ಪತಿ ಸತ್ಯವಾನನ ಆಯುಷ್ಯವನ್ನು ವೃದ್ಧಿ ಮಾಡಿದ ಈ ವೈಶಾಖ ಮಾಸ ಕೃಷ್ಣ ಪಕ್ಷದ ಅಮಾವಾಸ್ಯೆ ದಿನ ಮಹಿಳೆಯರು ತಮ್ಮ ಗಂಡನ ದೀರ್ಘಾಯುಷ್ಯ ಕೋರಿ ಉಪವಾಸದಿಂದ ಭಕ್ತಿ ಭಾವಗಳಿಂದ ಮನೆಯಲ್ಲಿ ಪೂಜೆ ಮಾಡುವುದರ ಜೊತೆಗೆ ಆಲದ ಮರವನ್ನು ಪೂಜಿಸುತ್ತಾರೆ. ಸಾವಿತ್ರಿಯು ತನ್ನ ಗಂಡ ಮರಣ ಹೊಂದಿದ ಸಮಯದಲ್ಲಿ ಆತನ ಮೃತದೇಹವನ್ನು ಆಲದ ಮರದ ಕೆಳಗೆ ತನ್ನ ಮಡಿಲಲ್ಲೇ ಇಟ್ಟುಕೊಂಡು ಹಾನಿಯಾಗದಂತೆ ಕಾಪಾಡಿದ ಕಾರಣ ಆಲದ ಮರವನ್ನು ಪೂಜಿಸುವ ಪರಿಪಾಠ ಬೆಳೆದಿದೆ. ವ್ರತದ ದಿನ ಬೆಳಗ್ಗೆ ಮುತ್ತೈದೆಯರು 7 ರೀತಿಯ ನೆನೆಸಿದ ಕಾಳುಗಳು, ಅದರಲ್ಲೂ ವಿಶೇಷವಾಗಿ ಕಡಲೆಕಾಳನ್ನು ತುಂಬಿ ಅದರ ಮಧ್ಯೆ ಬ್ರಹ್ಮನ ವಿಗ್ರಹವನ್ನು, ಎಡಭಾಗದಲ್ಲಿ ಸಾವಿತ್ರಿಯ ವಿಗ್ರಹವನ್ನು ಆಲದ ಮರದ ಕೆಳಗಡೆ ಇಟ್ಟು ಮಂಗಳಾರತಿಯನ್ನು ಬೆಳಗುತ್ತಾರೆ. ನಂತರ ಆಲದ ಮರದ ಸುತ್ತಲೂ ಪ್ರದಕ್ಷಿಣೆ ಹಾಕಿ ಕೆಂಪು ಅಥವಾ ಕೇಸರಿ ದಾರದಿಂದ 5, 11, 21, 51 ಅಥವಾ 108 ಬಾರಿ ಕಟ್ಟುವುದರ ಜೊತೆಗೆ ತಾಮ್ರದ ಇಲ್ಲವೇ ಯಾವುದಾದರೂ ನಾಣ್ಯವನ್ನು ಇಟ್ಟು ನಂತರ ವಟ ಸಾವಿತ್ರಿಯ ವ್ರತಕಥೆಯನ್ನು ಶ್ರವಣ ಮಾಡಿ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಮತ್ತು ಕಾಣಿಕೆ ನೀಡುತ್ತಾರೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.